ದಿನದಿಂದ ದಿನಕ್ಕೆ ತನ್ನ ಬೆಲೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಈ 5 ರೂಪಾಯಿ ನಾಣ್ಯದ ಇತಿಹಾಸ, ವಿವಾದ, ಕಾಲಕ್ರಮೇಣದಲ್ಲಿ ಈ ನಾಣ್ಯದ ಮೌಲ್ಯ ಹೆಚ್ಚಾಗಿದ್ದು, ಇದರ ಮಿಂಟ್, ಬೇಡಿಕೆ ಇತ್ಯಾದಿ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಾಣ್ಯದ ಅಗ್ರಭಾಗದ ಅಡಿಯಲ್ಲಿ, ಅಂದರೆ ಇಲ್ಲಿ 2007 ಎಂದು ಟಂಕಿಸಲಾಗಿದೆ. ಕೆಳಗಡೆ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ. ಇಲ್ಲಿ ಯಾವುದೇ ಮಿಂಟ್ ಮಾರ್ಕ್ ಇಲ್ಲ, ತಾವು ಗಮನಿಸ್ತಾ ಇರ್ಬೋದು. ಮಿಂಟ್ ಮಾರ್ಕ್ ಇಲ್ಲ ಎಂದಾದರೆ ಇದು ಯಾವ ಮಿಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಕಲ್ಕತ್ತಾ ಮಿಂಟಿಗೆ ಸಂಬಂಧಪಟ್ಟಂಥದ್ದು. ಕಲ್ಕತ್ತಾ ಮಿಂಟಿಗೆ ಸಂಬಂಧಪಟ್ಟಂತಹ ಕಾಯಿನ್ ಇದು. ಮೇಲೆ ಇಲ್ಲಿ ದೇವನಾಗರಿ ಲಿಪಿಯಲ್ಲಿ ಭಾರತ್ ಅಂತ ಹೇಳಲಾಗಿದೆ, ಮತ್ತು ಇಲ್ಲಿ ಇಂಗ್ಲೀಷ್ನ ಅಕ್ಷರಗಳಲ್ಲಿ ಇಂಡಿಯಾ ಅಂತ ಬರೆಯಲಾಗಿದೆ. ಹಾಗೆಯೇ ಇಲ್ಲಿ ನಾವು ಅಶೋಕ ಸ್ತಂಭವನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಾಗೆಯೇ ಮತ್ತೆ ಇಲ್ಲಿ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ನಾಣ್ಯದ ಹಿಂದಿನ ಕಡೆ ನಾವು ನೋಡೋದಾದರೆ ಇಲ್ಲಿ 5 ರೂಪಾಯಿ ಅಂತ ದೇವನಾಗರಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ 5 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇದನ್ನು ಕ್ರಾಸ್ ಕಾಯಿನ್ ಅಂತ ಕರೀತಾರೆ. ಯಾಕಂದರೆ ಇದು ಪ್ಲಸ್ ಥರ ಅಥವಾ ನಮಗೆ ಯಾವ ಥರ ಕ್ರಾಸ್ ಥರ ಕಾಣಿಸ್ತಾ ಇದೆ ಅಲ್ವಾ, ಹಾಗಾಗಿ ಇದನ್ನು ಕ್ರಾಸ್ ಕಾಯಿನ್ ಅಂತ ಕೂಡ ಕರೀತಾರೆ. ಈ 4 ಡಾಟ್ಗಳನ್ನು ನಾವು ಗಮನಿಸ್ಬೋದು. ಅಂದರೆ ಇವು 4 ಜನ ಇಲ್ಲಿ ಒಟ್ಟಿಗೆ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡಿರ್ತಕ್ಕಂತಹ ಒಂದು ನಾಣ್ಯ, ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ಒಂದು ನಾಣ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಈ ಥೀಮಲ್ಲಿ ಬಂದಂತಹ, ಅಂದರೆ ಈ ರೀತಿಯ ಕ್ರಾಸ್ ಕಾಯಿನಲ್ಲಿ ಬಂದಂತಹ ಎಂಥ ಕಾಯಿನ್ನು 5 ರೂಪಾಯಿಯ ಮೊದಲ ಕಾಯಿನ್ನು ಇದು. ಹಾಗೆಯೇ ಏಕೈಕ ಕಾಯಿನ್ ಸಹ, ಅಂದರೆ ನಾವು ಕಲ್ಕತ್ತಾ ಮಿಂಟ್ ಅಂತ ಹೇಳಿದ್ವಲ್ಲ, ಕಲ್ಕತ್ತಾ ಮಿಂಟಿಂದ 2007ರಲ್ಲಿ ಬಂದಂತಹ ಏಕೈಕ ಕಾಯಿನ್ನು ಇದೊಂದು. ಮೆಟಲ್ ಯಾವುದಪ್ಪ ಅಂದರೆ ಫೆರೆಟಿಕ್ ಸ್ಟೇನ್ಲೆಸ್ ಸ್ಟೀಲಿಂದ ಬಂದಂತಹ ಮೊದಲ ನಾಣ್ಯ ಕೂಡ ಹೌದು. ಅಂದರೆ ಡೆಫಿನೆಟಿವ್ ಸೀರೀಸಲ್ಲಿ ಬಂದಂತಹ ಮೊದಲ ನಾಣ್ಯ. ಸ್ಮಾರಕ ನಾಣ್ಯಗಳಲ್ಲಿ ಈ ಥರದ ನಾಣ್ಯಗಳನ್ನು ಆಲ್ರೆಡಿ ನೋಡಿದ್ವಿ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ನಾಣ್ಯ ಅಥವಾ ಈ ಥೀಮ್ ಏನಿದೆಯೋ, ಈ ರೀತಿಯ ಈ ಒಂದು ಕ್ರಾಸ್ ಥೀಮು ಈ ದಿನಮಾನಗಳಲ್ಲಿ ಅತ್ಯಂತ ವಿವಾದಾಸ್ಪದಕ್ಕೆ ಅಥವಾ ತೀವ್ರ ಚರ್ಚೆಗೆ ಕಾರಣವಾಗಿರ್ತಕ್ಕಂತಹ ನಾಣ್ಯ ಕೂಡ ಇದು ಹೌದು. ಈ ವಿವಾದದ ಕಾರಣದಿಂದನೇ ಈ ಥೀಮ್ನ ನಾಣ್ಯಗಳಿಗೆ 2007ರಲ್ಲೇ ನಿಲ್ಲಿಸಲಾಯಿತು. ಎಲ್ಲ ಥರದ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ ನಾಣ್ಯಗಳನ್ನು ಆ ವರ್ಷದಲ್ಲಿ ನಿಲ್ಲಿಸಲಾಯಿತು. ಆದರೆ 5 ರೂಪಾಯಿ ನಾಣ್ಯಗಳನ್ನು ಆರಂಭಿಸಿದ್ದೇ 2007ರಲ್ಲಿ. 1 ರೂಪಾಯಿ ನಾಣ್ಯಗಳನ್ನು 2004ರಲ್ಲಿ ಆರಂಭಿಸ್ತಾರೆ. 2007ವರೆಗೂ ಕೂಡ ಅದು ನಡೆಯುತ್ತೆ. ಮುಂದೆ ಅದರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡೋಣಂತೆ. ಒಂದು ರೀತಿಯಲ್ಲಿ ಹೀಗೆ ಈ ವಿವಾದದ ಕಾರಣದಿಂದನೇ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಈ ಕಾಯಿನ್ಗಳೇನಾಗ್ತವೆ, ಮಿಂಟ್ ಆಗ್ತವೆ. ಹಾಗಾಗಿನೇ ಕಾಲಕ್ರಮೇಣ ಇದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಮೊದಲೇ ಹೇಳ್ದಂಗೆ ಇದು ಫೆರೆಟಿಕ್ ಸ್ಟೇನ್ಲೆಸ್ FSS ಅಂತ ಹೇಳ್ತಾರೆ. ಈ ಒಂದು ಮೆಟಲಿಂದ ಆಗಿರ್ತಕ್ಕಂಥದ್ದು. ಹಾಗೆ ಇದರ ತೂಕ ಎಷ್ಟು? 6 ಗ್ರಾಮ್ನ ಇದು ತೂಕವನ್ನು ಹೊಂದಿರುತ್ತೆ. ಸ್ವಲ್ಪ ಒಂದು 10 ಮಿಲಿ ಜಾಸ್ತಿ ಕಡಿಮೆ ಕೂಡ ಇರುತ್ತೆ. ಮತ್ತು ಇದರ ಡಯಾಮೀಟ್ರು ಬಂದು 23 mm. ಹಾಗೆ ಇದರ ದಪ್ಪ, ನಾವು ಇದರ ದಪ್ಪ ಹೇಳ್ತೀವಲ್ವ, ಅದು 2.1 mm. ಇದರ ಎಡ್ಜ್, ಈ ಕಡೆ ಈ ಎಡ್ಜ್ ಅಂತ ಹೇಳ್ತೀವಲ್ವ, ಇದು ಸೆಕ್ಯೂರಿಟಿ ಎಡ್ಜ್. ಇದನ್ನು ಮೆಡಲ್ ಅಲೈನ್ಮೆಂಟ್ ಅಂತ ಕೂಡ ಇದನ್ನು ಕರೀತಾರೆ. ಮೊದಲೇ ಹೇಳ್ದಂಗೆ ಇದು ಯೂನಿಟಿ ಇನ್ ಡೈವರ್ಸಿಟಿ, ಈ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂತಹ ಒಂದು ಥೀಮ್ನ ಕಾಯಿನ್ನು. ಇನ್ನು ಇದರ ಬೆಲೆ, ಇದರ ವಿವಿಧತೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಈ ಒಂದು ಚಾರ್ಟ್ ಕೂಡ ನೋಡೋಣಂತೆ. ಇದು 1 ರೂಪಾಯಿಯ ನಾಣ್ಯ, ಇದು 2 ರೂಪಾಯಿ ನಾಣ್ಯ, ಇದು 5 ರೂಪಾಯಿ ಮತ್ತು ಇದು 10 ರೂಪಾಯಿ ನಾಣ್ಯ. 1 ರೂಪಾಯಿ ಮತ್ತು 5 ರೂಪಾಯಲ್ಲಿ ಸಿಂಗಲ್ ಬೆಸ ಸಂಖ್ಯೆಗಳಿಗೆ ಸಿಂಗಲ್ ಕೊಟ್ಟರೆ, ಸರಿ ಸಂಖ್ಯೆಗಳಿಗೆ ಅಂದರೆ 2 ರೂಪಾಯಿ ಮತ್ತು 10 ರೂಪಾಯಿಗಳಿಗೆ ಏನು ಕೊಟ್ಟಿದ್ದಾರೆ, ಈ ಡಬಲ್ ಎಡ್ಜನ್ನು ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಡಬಲ್ ಇವನ್ನ ಲೈನ್ಗಳನ್ನ ಕೊಟ್ಟಿದ್ದಾರೆ. ಇವು ಸಿಂಗಲ್ ಲೈನ್ಗಳು ಕೊಟ್ಟಿದ್ದಾವೆ. ಈ ಸಿಂಗಲ್ ಲೈನ್ ಕೊಟ್ಟಿರೋದ್ರಿಂದನೇ ಇನ್ನೂ ಹೆಚ್ಚಿನ ವಿವಾದ ಆಗಿದ್ದು. ಸರಿ, ಆ ವಿಷಯನ ಹೊರತುಪಡಿಸಿದರೆ ನಾವೇನು ಮಾಡ್ಬೋದು, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, 1 ರೂಪಾಯಿ ನಾಣ್ಯ 2004ರಲ್ಲಿ, ಮೊದಲೇ ಹೇಳಿದಂಗೆ 2004ರಲ್ಲಿ ಏನಾಯಿತು, ಇದನ್ನು ಮೊದಲು ಮಿಂಟ್ ಮಾಡಲಾಯಿತು. ಆ ವರ್ಷ 2 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ ಮತ್ತು 10 ರೂಪಾಯಿ ನಾಣ್ಯಗಳು ಏನು ಮಿಂಟ್ ಆಗಿರಲಿಲ್ಲ. 2005ರಲ್ಲಿ ಏನಾಯಿತು, 1 ರೂಪಾಯಿಯ, 2 ರೂಪಾಯಿಯ ಮತ್ತು 10 ರೂಪಾಯಿ ನಾಣ್ಯಗಳು ಮಿಂಟ್ ಆದವು. ಆದರೆ 5 ರೂಪಾಯಿ ನಾಣ್ಯ ಮಿಂಟ್ ಆಗಲಿಲ್ಲ. ಈ ವಿವರಣೆ ಯಾಕೆ ಹೇಳ್ತಿದ್ದೀನಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ 2006ರಲ್ಲಿ 2 ರೂಪಾಯಿ ಮತ್ತು 1 ರೂಪಾಯಿ ಮತ್ತು 10 ರೂಪಾಯಿಯ ನಾಣ್ಯಗಳು ಮತ್ತೆ ಮಿಂಟ್ ಆದವು. ಈ ಒಂದು 2006ರ ಸಾಲಲ್ಲಿ ಕೊನೆಗೆ ಆಗಲೇ ಏನಾಗಿತ್ತು, ಕಾಯಿನ್ಗಳು, ಈ ಥೀಮ್ ಏನಾಗಿತ್ತು, ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗಿತ್ತು. ವಿವಾದಕ್ಕೆ ಕಾರಣ ಆಗಿರೋದ್ರಿಂದ ಇದನ್ನು ನಿಲ್ಲಿಸಬೇಕಾಯಿತು. ಅದಕ್ಕೆ
2007ರಲ್ಲಿ ₹1 ನಾಣ್ಯ ಮಿಂಟ್ ಆಗಲೇ ಇಲ್ಲ. ಆದರೆ 2007ರಲ್ಲಿ ₹10 ಮತ್ತು ₹2 ನಾಣ್ಯಗಳು ಕೂಡ ಬಂದವು. ಆದರೆ ಅವು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ಬಂದವು. ಆದರೆ ಆಗ್ತಾನೆ ಈಗ ಸಿಂಗಲ್ ಇದಿರೋದ್ರಿಂದ ಏನಾಯಿತು, ಆಗ್ತಾನೆ ಹೊಸದಾಗಿ ₹5 ನಾಣ್ಯಗಳು ಪರಿಚಿತಗೊಂಡವು. ಇಲ್ಲಿಂದ ಕಲ್ಕತ್ತಾ ಮಿಂಟಿಂದ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಅವು ಮಿಂಟಾಗಿದ್ವು. ಯಾಕೆ ಈ ಎಲ್ಲ ನಾಣ್ಯಗಳಿಗಿಂತ ಅಂದರೆ ₹1 ನಾಣ್ಯ, ₹2 ನಾಣ್ಯ ಮತ್ತು ₹10 ನಾಣ್ಯಗಳಿಗಿಂತ ಈ ಒಂದು ನಾಣ್ಯನೇ, ಯಾವೊಂದು ನಾಣ್ಯ, ಈ ಒಂದು ₹10 ನಾಣ್ಯನೇ ಯಾಕೆ ಹೆಚ್ಚು ಬೇಡಿಕೆ ನಾಣ್ಯ, ಯಾಕೆ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಾಣ್ಯ ಅಂತಕ್ಕಂಥದ್ದಕ್ಕೆ ಉತ್ತರ ಈ ಚಾರ್ಟ್ ಕೊಡ್ತಾ ಹೋಗುತ್ತೆ ನಮಗೆ. ಒಂದೇ ವರ್ಷ ಮಿಂಟಾಗಿದ್ದು, ಒಂದೇ ಮಿಂಟಿಂದ ಮಿಂಟಾಗಿದ್ದು, ಮತ್ತು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಿಂಟಾಗಿದ್ದು ಇದಕ್ಕೆ ಮೇನ್ ರೀಸನ್. 2010 ವೇಳೆಗೆ ಏನಾಯಿತು, ಇವು ಕಡಿಮೆ ಸಂಖ್ಯೆಯಲ್ಲಿ ಮಿಂಟಾಗಿರೋದ್ರಿಂದ ನ್ಯೂಮಿಸ್ಮೆಟಿಕ್ ಫೀಲ್ಡಲ್ಲಿ ಅಂದರೆ ನಾಣ್ಯ ಸಂಗ್ರಹಕರ ದೃಷ್ಟಿಯಲ್ಲಿ ಈ ಒಂದು ಕಾಯನ್ನು ಅವರ ಗಮನವನ್ನು ಸೆಳೆಯುತ್ತೆ. ಸೆಳೆದೇನಾಗುತ್ತೆ, ಆವತ್ತಿನ ಕಾಲಕ್ಕೆ ಅಂದರೆ 2010 ವೇಳೆಗೆ ಈ ಕಾಯಿನು ಕಡಿಮೆ ಸಂಖ್ಯೆಯಲ್ಲಿ ಮಿಂಟಾಗಿರ್ತಕ್ಕಂಥದ್ದು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಅಂದರೆ ನಾಣ್ಯ ಸಂಗ್ರಾಹಕರ ದೃಷ್ಟಿಗೆ ಬರುತ್ತೆ. ಯಾವುದು ಅಪರೂಪದ ವಸ್ತುನೋ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ಆದ್ದರಿಂದ ಇದಕ್ಕೆ ಮೊದಲ ಬಾರಿಗೆ ₹300 ಬೆಲೆ ಬರುತ್ತೆ. ಯಾವುದು UNC ಕಂಡೀಷನಲ್ಲಿ ಇರ್ತಕ್ಕಂತಹ ಈ ಒಂದು ₹5 ಕಾಯಿನ್ಗೆ. UNC ಅಂದರೆ ನಾವು ಮೊದಲೇ ಮಾತಾಡಿದ್ವಿ, ಅನ್ಸರ್ಕ್ಯುಲೇಟೆಡ್ ಸ್ಟೇಟಲ್ಲಿರ್ತಕ್ಕಂತಹ ಕಂಡೀಷನಲ್ಲಿರ್ತಕ್ಕಂತಹ ಕಾಯಿನ್. ಸರಿ, 2 ವರ್ಷಕ್ಕೆ 2012 ವೇಳೆಗೆ ಇದು ತನ್ನ ದರವನ್ನು ದುಪ್ಪಟ್ಟು ಮಾಡಿಕೊಳ್ಳುತ್ತೆ. ಕಾಯಿನ್ನು ಅಪರೂಪ ಆಗ್ತಾ ಬದಲ, ಹಾಗಾಗಿ ₹600 ಮಾರಾಟ ಆಗುತ್ತೆ. ಹಾಗೆಯೇ ನಿಧಾನಕ್ಕೆ 2019 ವೇಳೆಗೆ ಬರ್ತಾ 2019 ವೇಳೆಗೆ ಬರ್ತಾ ಈ ಕಾಯಿನ್ ಏನಾಗುತ್ತೆ, ಮತ್ತೆ ಸ್ವಲ್ಪ ರೇಟ್ ಜಾಸ್ತಿಯಾಗಿ ₹900 UNC ಕಂಡೀಷನಲ್ಲಿ. ನಾವು ಇಲ್ಲಿ ಮಾತಾಡ್ತಾ ಇರೋ ಎಲ್ಲ ಕಾಯಿನ್ಗಳ ಬಗ್ಗೆ ಏನು UNC ಅಂದರೆ ಅನ್ಸರ್ಕ್ಯುಲೇಟೆಡ್, ಅಂದರೆ ಅವು ತುಂಬ ಚೆನ್ನಾಗಿರ್ತಕ್ಕಂಥ ಈಗ ತಾನೇ ಮಿಂಟಾಗಿ ಬಂದಿರತಕ್ಕಂಥ ಕಂಡೀಷನಲ್ಲಿ ಇರ್ತಕ್ಕಂಥ ಕಾಯಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನಾಯಿತು, 2021-22 ವೇಳೆಗೆ ಈ ಒಂದು ಕಾಯಿನ್ನು ಮತ್ತೆ ಹೆಚ್ಚಾಗಿ, ಮತ್ತೆ ಒಂದು ₹300 ಹೆಚ್ಚಾಗಿ ₹1200 ಲೆವೆಲ್ಗೆ ಬಂದು ತಲುಪ್ತು ಈ ಒಂದು ಕಾಯಿನ್ನು. 2023 ವೇಳೆಗೆ ಏನಾಗುತ್ತೆ, ಈ ಕಾಯಿನ್ನು ₹4000 ಬಂದು ತಲುಪುತ್ತೆ. ಅಷ್ಟು ಸಂಗ್ರಾಹಕರ ದೃಷ್ಟಿ ಈ ಒಂದು ಕಾಯಿನ್ ಮೇಲೆ ಬಂದು ನಿಲ್ಲುತ್ತೆ. ಇನ್ನೊಂದು ವಿಷಯ ಅಂದರೆ, ಅಷ್ಟೊತ್ತಿಗೆ RTIಯಿಂದ ಗೊತ್ತಾಗಿತ್ತು ಈ ಕಾಯಿನ್ಗಳು ಮಿಂಟಾಗಿರ್ತಕ್ಕಂಥದ್ದು ಸಂಖ್ಯೆ ಕಡಿಮೆ, ಸುಮಾರು 40,000 ಮಾತ್ರ ಈ ಒಂದು ಕಾಯಿನ್ಗಳು ಮಿಂಟಾಗಿದ್ವು. ಮತ್ತು ದೇಶಾದ್ಯಂತ ಅಷ್ಟೇ ಯಾಕೆ, ಫಾರಿನಲ್ಲೂ ಕೂಡ ಈ ಕಾಯಿನ್ಗಳನ್ನು ಸಂಗ್ರಹ ಮಾಡೋರು ಇರೋದ್ರಿಂದ ಹೀಗೆ ₹300, ₹600, ₹900, ₹1200 ಏಕಾಏಕಿ ₹4000 ಕೂಡ ಈ ಒಂದು ಕಾಯಿನ್ ಹೋಗಿ ತಲುಪುತ್ತೆ. ಇವೆಲ್ಲವೂ ಕೂಡ UNC ಕಂಡೀಷನಲ್ಲಿ ಹೇಳ್ತಾ ಇರೋದು, ನಾವು ನಿತ್ಯ ಬಳಕೆಗೆ ಬಳಸಿರ್ತಕ್ಕಂಥ ಕಾಯಿನ್ಗಳಲ್ಲ. ಹೀಗೆ ಈ ಒಂದು ಕಾಯಿನು ನಮ್ಮ ಸಂಗ್ರಹದಲ್ಲೂ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆ ಆಗಿತ್ತು. ಇವತ್ತಿಗೂ ಕೂಡ ನಾನು ಈ ಕಾಯಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ನಾನು ಕೂಡ ಇದನ್ನು ಹುಡುಕ್ತಾನೆ ಇದ್ದೀನಿ. ನೆಕ್ಸ್ಟ್ ಇಷ್ಟರಲ್ಲೇ ಬರ್ತಕ್ಕಂತಹ ಬೆಂಗಳೂರಿನ ಕಾಯಿನ್ ಎಕ್ಸಿಬಿಷನಲ್ಲಿ ಒಂದಾದರೂ ಕಾಯಿನ್ನ ಈ ಒಂದು ನಾನು ನನ್ನ ಸಂಗ್ರಹಣೆಗೆ ಕೊಳ್ಳಬೇಕಾಗುತ್ತೆ. ಅದರ ರೇಟಿನ ಬಗ್ಗೆ ನಾವು ಮುಂದೆ ಮಾತಾಡೋಣಂತೆ. ಈಗ ಅದರ ಬೆಲೆ ಏನಿದೆ ಅಂದರೆ UNC ಕಂಡೀಷನಲ್ಲಿ ಅದರ ಬೆಲೆ ಏನಿದೆ UNC ಕಂಡೀಷನಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಕ್ಕಿಂತ ಮುಂಚೆ ಇದರ ಫೈನ್ ಕಂಡೀಷನಲ್ಲಿ, ವೆರಿ ಫೈನ್ ಕಂಡೀಷನಲ್ಲಿ ಇವತ್ತಿನ ದರ ಅಂದರೆ 2024 ದರ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಫೈನ್ ಕಂಡೀಷನಲ್ಲಿ ಈ ಒಂದು ₹5 ಕಲ್ಕತ್ತಾ ಮಿಂಟಿಂದ ಬಂದಂತಹ 2007 ಈ ಒಂದು ಕಾಯಿನ್ನ ಬೆಲೆ ಇವತ್ತು ₹2,000-2,500 ಬೆಲೆ ಬಾಳ್ತಾ ಇದೆ. ಅಷ್ಟು ರೂಪಾಯಿಗೆ ಇದು ಬಾಳ್ತಾ ಇದೆ. ಫೈನ್ ಕಂಡೀಷನಲ್ಲಿ ನಾವು ಸ್ವಲ್ಪ ಚೆನ್ನಾಗಿರ್ತಕ್ಕಂತಹ ಒಂದು ಕಾಯಿನ್. ಇನ್ನು ಅದಕ್ಕಿಂತ ಚೆನ್ನಾಗಿದ್ದರೆ, ವೆರಿ ಫೈನ್ ಕಂಡೀಷನಲ್ಲಿದ್ದರೆ ಈ ಕಾಯಿನ್ನು ಇವತ್ತು ₹4,000 ಇದರ ಬೆಲೆ ಇದೆ. ಅದೇ UNC ಕಂಡೀಷನಲ್ಲಿದ್ದರೆ, ಇದು ಮುಖ್ಯ, UNC ಕಂಡೀಷನಲ್ಲಿ ಇದ್ದರೆ ಇವತ್ತು ಇದು ₹5,500ದಿಂದ ₹6,000 ಇದರ ಬೆಲೆ ಇವತ್ತು ನಡೀತಾ ಇದೆ. ನಾಳೆ ನಾನು ಕೊಂಡ್ಕೋಬೇಕಂದ್ರೂ ಕೂಡ ಇಷ್ಟು ಅಮೌಂಟನ್ನು ನಾನು ಪೇ ಮಾಡಬೇಕು. ಒರಿಜಿನಲ್ ಕಾಯಿನ್ನ ನೋಡಿ ಒಳ್ಳೆ ಸೆಲ್ಲರಿಂದ ನಾವು ಏನು ಮಾಡ್ಬೋದು, ಎಕ್ಸಿಬಿಷನ್ಗೆ ಹೋದಾಗ ಹೊರಗಡೆ ಮಾರ್ತಾರಲ್ಲ ಅಲ್ಲಿ ತಗೊಳ್ಳದೆ ಒಳಗಡೆ ಇರ್ತಕ್ಕಂತಹ ಅಧಿಕೃತ ಸ್ಟಾಲ್ಗಳಿಂದ ನಾವೇನು ಮಾಡ್ಬೋದು, ಈ ಕಾಯಿನ್ನ ನಾವು ಕೊಳ್ಳಬಹುದು. ಈ ನಾಣ್ಯದ ಇತಿಹಾಸವನ್ನು ನಾವು ಹೀಗೆ ಮಾತಾಡಿದ್ವಲ್ಲ, 2010ರಲ್ಲಿ ಹೀಗಿತ್ತು, 12ರಲ್ಲಿ ಹೀಗಿತ್ತು, ಹೀಗೆ ದಿನೇ ದಿನೇ ಅದು ರೇಟನ್ನು ಹೆಚ್ಚಾಗ್ತಾ ಇರೋದರ ಒಂದು ಇತಿಹಾಸವನ್ನು, ಹಿಸ್ಟ್ರಿಯನ್ನು ನಾವು ಗಮನಿಸಿದ್ರೆ ನಮಗೆ
ಈ ನಾಣ್ಯ ನಿರಂತರ ರೇಟ್ ಜಾಸ್ತಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಜನ ಕೊಳ್ಳತಕ್ಕಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ, ಸಂಗ್ರಹ ಮಾಡ್ತಕ್ಕಂಥ ಸಂಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ. ಈ ನಾಣ್ಯ ನನ್ನ ಸಂಗ್ರಹದಲ್ಲಿ ಇರಬೇಕು ಅಂತ ಅಂದ್ಕೊಳ್ಳೋರು ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ಈ ನಾಣ್ಯಗಳು ಮಾತ್ರ ಜಾಸ್ತಿ ಆಗಲ್ಲ. ಒಂದು ಸಲ ಮಿಂಟ್ ಆದರೆ ಮುಗೀತು. ಬೇಡಿಕೆ ಇದೆ ಅಂತ ಮತ್ತೆ ಮಿಂಟ್ ಆಗ್ತಾವ? ಆಗೋದೇ ಇಲ್ಲ. ಇವು ಕಾರಣಾಂತರಗಳಿಂದ ಸ್ವಲ್ಪ ಮಿಂಟಾಗಿ ನಿಂತಿರ್ತಕ್ಕಂತಹ ಒಂದು ಕಾಯಿನ್. ಇದನ್ನು ನಾವು ಗಮನಿಸ್ಬೇಕಂದ್ರೆ, ಬೇಡಿಕೆ ಹೆಚ್ಚಿದ್ರೆ ಯಾವುದೇ ಒಂದು ಕಾಯಿನ್ಗಾಗಿರ್ಬೋದು, ಒಂದು ವಸ್ತುಗಾಗಿರ್ಬೋದು, ಒಂದು ನೋಟ್ಗಾಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ, ಒಬ್ಬ ಸ್ಟಾರ್ ಇರ್ತಾನೆ ಅಂದ್ಕೊಳ್ರಿ, ಬೇಡಿಕೆ ಹೆಚ್ಚಾದರೆ ಮಾತ್ರ ಆತನ ದರ ಅಥವಾ ಅದರ ದರ ಏನಾಗುತ್ತೆ, ಹೆಚ್ಚುತ್ತೆ. ಹಾಗಾಗಿ ಇದು ಬೇಡಿಕೆಯಲ್ಲಿರ್ತಕ್ಕಂತಹ ಒಂದು ನಾಣ್ಯ. ಇದನ್ನು ನಾವು ಇನ್ವೆಸ್ಟ್ಮೆಂಟ್ನ ದೃಷ್ಟಿಯಿಂದನೂ ಕೂಡ ನಾವೇನು ಮಾಡ್ಬೋದು, ಈ ನಾಣ್ಯದ ಮೇಲೆ ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಿ ಈ ಕಾಯಿನ್ ಮೇಲೆ ನಾವು ಒಂದಷ್ಟು ಬಂಡವಾಳವನ್ನು ಹೂಡಬಹುದು ಅಂದರೆ ನಾನು ಮಾರೋದು ಅಥವಾ ಕೊಳ್ಳೋದು ಮಾಡಲ್ಲ. ಇಲ್ಲಿ ಎಕ್ಸಿಬಿಷನ್ಗೆ ಹೋಗ್ಬಿಟ್ಟು ಅಧಿಕೃತ ಮಾರಾಟಗಾರರಿಂದ, ಅಂದರೆ ಆನ್ಲೈನಲ್ಲಿ ಕೊಂಡ್ಕೊಳ್ಳೋದಕ್ಕಿಂತ ಅಥವಾ ಆನ್ಲೈನಲ್ಲಿ ಮಾರೋದಕ್ಕಿಂತ ಬೆಸ್ಟ್ ವೇ ಏನು, ಇಂದಲ್ಲ ನಾಳೆ ಬೆಂಗಳೂರಲ್ಲಿ ಇದರ ಎಕ್ಸಿಬಿಷನ್ ಬಿದ್ದೇ ಬೀಳುತ್ತೆ. ಅಲ್ಲಿ ಅಧಿಕೃತ ಮಾರಾಟಗಾರರಿಂದ ನಾವು ಈ ಒಂದು ದರಕ್ಕೆ ಅಥವಾ ಇನ್ನೂ ಕಡಿಮೆ ದರಕ್ಕೆ ನಮಗೆ ಸಿಗೋದಾದರೆ ನಾವೇನು ಮಾಡ್ಬೋದು, ಈ ಕಾಯನ್ನ ಕೊಂಡ್ಕೊಂಡು ನಮ್ಮ ಸಂಗ್ರಹದಲ್ಲಿ ಇರಿಸ್ಬೋದು. ಅತಿ ಹೆಚ್ಚು ಅಂತ ಹೇಳ್ತಾ ಇಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಇದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲೂ ಕೂಡ ನಾವು ಇದನ್ನು ನಮ್ಮ ಗಮನದಲ್ಲಿ ಇರಿಸ್ಕೋಬಹುದು. ಇದು ಈ ಒಂದು ನಾಣ್ಯದ, ಅಂದರೆ ಏನು ಕ್ರಾಸ್ ಕಾಯಿನು, ಏನು ಪ್ಲಸ್ ಕಾಯಿನ್ ಅಂತೀವೋ, ಈ ಒಂದು ನಾಣ್ಯದ ವಿವರಣೆ ಆಗಿತ್ತು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲ ನಾಣ್ಯಗಳು ಹಳೆ ನಾಣ್ಯಗಳು ಅಷ್ಟೇ ಮಾರಾಟ ಆಗ್ತವೆ ಅಂತಕ್ಕಂಥದ್ದಲ್ಲ. ನೋಡಿರಿ, 2007ರ ಒಂದು ರೀತಿಯಲ್ಲಿ ನಾವು ಹೇಳಬೇಕಂದ್ರೆ ಒಂದು 16-17 ವರ್ಷ ಇತಿಹಾಸ ಇರತಕ್ಕಂಥ ಈ ಕಾಯಿನ್ನು ಇವತ್ತು ಈ ದರಕ್ಕೆ ಮಾರಾಟ ಆಗ್ತಾ ಇದೆ. ಅಂದರೆ ಅದರ ಮುಖ್ಯ ಕಾರಣವನ್ನು ನಾವು ಗಮನಿಸಬೇಕು. ಏನು, ಅವು ಮಿಂಟ್ ಕಡಿಮೆ ಆಗಿದ್ದಾವೆ, ಅವು ನಮ್ಮ ಕೈಗೆ ಕಡಿಮೆ ಸಿಕ್ಕಿದ್ದಾವೆ, ಮಾರ್ಕೆಟಲ್ಲಿ ಅದರ ಲಭ್ಯತೆ ಕಡಿಮೆ ಇದೆ, ಮತ್ತು ಅವುಗಳಿಗೆ ಬೇಡಿಕೆಯೂ ಇದೆ. ಹಾಗಾಗಿ ಈ ಕಾಯಿನ್ಗಳು ತಮ್ಮ ಬೆಲೆಯನ್ನು ಹೆಚ್ಚಿಸ್ಕೊಂಡಿದ್ದಾವೆ. ಇದೇ ರೀತಿ ಇರ್ತಕ್ಕಂಥ 10 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನ್ಗಳಿಗೆ ಯಾಕೆ ಬೆಲೆ ಇಲ್ಲ ಅಂದರೆ, ಅವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೈಗೆ ಸಿಕ್ಕಿದ್ದಾವೆ. ಹಾಗಾಗಿ ಅವುಗಳಿಗೆ ಬೆಲೆ ಇಲ್ಲ. ನಾವು ಮುಖ್ಯವಾಗಿ ಈ ನಾಣ್ಯಗಳ ಬಗ್ಗೆ ಮಾತಾಡ್ತೀವಿ ಅಂದರೆ ಇದನ್ನು ಬಗ್ಗೆ ಆಳವಾಗಿ ತಿಳ್ಕೋಬೇಕು, ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೆಯ ಮಾಹಿತಿಯನ್ನೇ ನಾವು ಪಡ್ಕೋಬೇಕು. ಎಲ್ಲ ಕಾಯಿನ್ಗಳು ಲಕ್ಷಾಂತರ ರೂಪಾಯಿಗೆ ಅದಕ್ಕೆಲ್ಲ ಮಾರಾಟ ಆಗ್ತವೆ ಅಂತಕ್ಕಂತಹ ಸುಳ್ಳು ಸುದ್ದಿಗಳನ್ನು ನಾವು ದೂರ ಮಾಡಬೇಕು. ಯಾವುದೇ ನಾಣ್ಯ ಈ ರೀತಿ 1000 ರೂಪಾಯಿ ಬೆಲೆ ಬಾಳಬೇಕು ಅಂದರೂ ಕೂಡ ಯಾಕೆ ಬಾಳ್ತಾ ಇದೆ, ಅದರ ಹಿಂದಿನ ಕಾರಣ ಏನು, ಯಾರು ಯಾಕೆ ಕೊಂಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಇದೆಲ್ಲ ವಿಷಯಗಳನ್ನು ನಾವಿವತ್ತು ಈ ಕಾಯಿನ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಇನ್ನೊಂದು ಕಾಯಿನ್ ಬಗ್ಗೆ ಅಥವಾ ಇನ್ನೊಂದು ಬಗೆಯ ಕಾಯಿನ್ಗಳ ಬಗ್ಗೆ ಮಾತಾಡೋಣಂತೆ. ಧನ್ಯವಾದಗಳು.